ಹಾಗಿದ್ರೆ ಹೈಕಮಾಂಡ್ ಏನ್ ಮಾಡಬಹುದು ಈ ವಿಚಾರದಲ್ಲಿ, ಅಥವಾ ಹೈಕಮಾಂಡ್ಗೆ ಏನ್ ರಿಪೋರ್ಟ್ ಕೊಡಬಹುದು? ಅಶೋಕ್ ಮತ್ತೆ ವಿಜೇಂದ್ರ ಅವರು ಹೈಕಮಾಂಡ್ಗೆ ಏನ್ ರಿಪೋರ್ಟ್ ಅನ್ನ ಕೊಡಬಹುದು? ಈಗಾಗಲೇ ಫಲಿತಾಂಶ ಹೊರ ಬರ್ತಾ ಇದ್ದಂತೆ ಬಿಜೆಪಿಯ ಕ್ರಾಸ್ ವೋಟಿಂಗ್ ಏನಾಯ್ತು, ಆ ಕ್ರಾಸ್ ವೋಟಿಂಗ್ ಆದ ತಕ್ಷಣ ಬಿಜೆಪಿ ಹೈಕಮಾಂಡ್ ನಾಯಕರು ಚೆಂಡ ಕಾರ್ತಾ ಇದ್ದಾರೆ. ಅಶೋಕ್ ಮತ್ತೆ ವಿಜೇಂದ್ರ ವಿರುದ್ಧ ಗರಂ ಆಗಿದ್ದಾರೆ. ಹೇಳ್ಕೊಳಕ್ ಮಾತ್ರ ನಮ್ದು ಶಿಸ್ತಿನ ಪಕ್ಷ, ಶಿಸ್ತಿನ ಪಕ್ಷದಲ್ಲಿ ಶಿಸ್ತೇ ಇಲ್ಲ, ಎಲ್ಲೋಯ್ತು? ಇರ್ತಕ್ಕಂಥ 62-63 ಶಾಸಕರನ್ನ ಹಿಡಿದಿಟ್ಕೊಳಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು ರಾಜ್ಯದಲ್ಲಿ ಅನ್ನೋದನ್ನ ಬಿಜೆಪಿ ನಾಯಕರು ಈಗ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಹೀಗಾಗಿನೇ ಈಗಾಗಲೇ ವಿಜೇಂದ್ರ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಹೈಕಮಾಂಡ್ಗೆ ವರದಿಯನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಯಾವುದೇ ಕ್ಷಣದಲ್ಲಿ ನಾವು ಹೋಗಬಹುದು, ಡೆಲ್ಲಿಗೆ ಟೈಮ್ ಕೇಳಿದ್ದೀವಿ, ಅವ್ರು ಕೊಟ್ಟ ತಕ್ಷಣ ಹೋಗ್ತಾರೆ ಅಂತ. ಬಟ್ ದೆಹಲಿ ಅವರೇ ಹೈಕಮಾಂಡ್ ಮತ್ತೆ ಅಶೋಕ್ಗೆ ಬುಲಾವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗಾಗಿನೇ ಅಡ್ಡ ಮತದಾನ ಮಾಡಿದ್ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರು, ಯಾಕೆ ಮಾಡಿದ್ರು, ಕಾಂಗ್ರೆಸ್ನಿಂದ ಏನೆಲ್ಲ ಆಫರ್ ಬಂತು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀನಿ ಅಂದ್ರ ಅಥವಾ ಕುದುರೆ ವ್ಯಾಪಾರ ಆಯ್ತಾ, ಏನಾಯ್ತು, ಇದೆಲ್ಲದರ ಬಗ್ಗೆ ಅಶೋಕ್ ಮತ್ತೆ ವಿಜಯೇಂದ್ರ ರಿಪೋರ್ಟ್ ಅನ್ನು ರೆಡಿ ಮಾಡಿ ಬಹುಶಃ ಹೈಕಮಾಂಡ್ ಕೊಡ್ತಾರೆ. ಸಿ.ಟಿ. ರವಿ ಅವರ ಒಂದು ಸಾರಥ್ಯದಲ್ಲಿ ತಂಡ ಕೂಡ ರಚನೆ ಆಗಿದೆ. ನೋಡೋಣ ದೆಹಲಿಗೆ ಹೋದ್ಮೇಲೆ ಏನು ಡೆವಲಪ್ಮೆಂಟ್ಸ್ ಗೊತ್ತಾಗುತ್ತೆ ನಮಗೆ.